ಇಲ್ಲ ಸಪ್ರೇಟ್ ಜನರ ಆಟದಲ್ಲಿ ಮೋಸ ಇರಬಹುದು, ಆದರೆ ದೇವರ ಆಟದಲ್ಲಿ ಎಂದಿಗೂ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತದೆ. ಆತ್ಮ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನ ಯಾರಾದ್ರೂ ನನ್ನ ವ್ಲಾಗ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ನಿಮಗ್ ಸಿಗತ್ತೆ. ಇನ್ನ ನೀವಿಲ್ಲಿ ನೋಡ್ತಾ ಇರೋದು ಜೂಗ್ನಹಳ್ಳಿ ಗಣೇಶನ ಪ್ರೊಸೆಷನ್. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ ನಮ್ ಗಣೇಶನ್ ಪ್ರೊಸೆಷನ್. ಇನ್ನ ಇದು 73ನೇ ವರ್ಷದ ಗಣೇಶೋತ್ಸವ. ಇನ್ನ ಇಲ್ಲಿ ಪ್ರೊಸೆಷನ್ ಸ್ಟಾರ್ಟ್ ಆಗದೆ 8 ಗಂಟೆ ಮೇಲೆ. ಸೊ ಹಾಗಾಗಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು 10 ಗಂಟೆಗೆ ಮನೆ ಬಿಟ್ರು 10:30 ಅಷ್ಟು ಜೂಗ್ನಹಳ್ಳಿಯಲ್ಲಿ ಇರ್ತೀವಿ. ಇನ್ನ ನಾನಿಲ್ಲಿ ಶನಿವಾರ ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಂಜೆ ಹೊತ್ತಾದ್ರೆ ಎಲ್ಲಾರ ಮನೆಗಳಲ್ಲೂ ಹೆಲ್ತಿ ಸ್ನಾಕ್ಸ್ ಪ್ರಿಪರೇಷನ್ಸ್ ನಡೀತಾ ಇರುತ್ತೆ. ಸೊ ಕೆಲವೊಂದ್ಸತಿ ಏನಾಗುತ್ತೆ, ಪ್ರತಿದಿನ ಮನೇಲಿ ಮಾಡ್ಕೊಡ್ಬೇಕಾಗಲ್ಲ, ಯಾವಾಗ್ಲಾದ್ರೂ ಒಂದ್ಸತಿ ಈ ರೀತಿ ಹೊರಗಡೆಯಿಂದ ಆರ್ಡರ್ ಮಾಡ್ಬೇಕಾಗತ್ತೆ. ನಮ್ ಜೇನು ಅಂತೂ ಕಪ್ ಕೇಕ್ ಬೇಕು ಅಂತ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಬ್ಯಾಕೆ ಪಾಪ ಮಗು ಕೇಳಿತ್ತು, ಆದ್ರೆ ಕೊಡ್ಸಿರ್ಲಿಲ್ಲ. ಇನ್ನ ಇವತ್ತು ಕೊಡ್ಸೋ ಅಂತ ಟೈಮ್ ನಿಜವಾಗ್ಲೂ ಬಂದಿತ್ತು. ಯಾಕೆ ಅಂದ್ರೆ ಇವತ್ತು ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ಇವತ್ತಂತೂ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಅಂತಾನೆ ಹೇಳ್ಬೋದು. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲ ರಿಲೇಟಿವ್ಸ್ ಅಲ್ಲಿ ಒಂದ್ ಸ್ವಲ್ಪ ಜನ ಮನೆಗೆ ಬಂದು ಸ್ಯಾರೀಸ್ ನ ನೋಡುವಂತವ್ರಿದ್ದಾರೆ. ಇನ್ನ ಹೊರಗಡೆ ಬೋರ್ಡು ಆ ತರದೆಲ್ಲ ಏನನ್ನು ಹಾಕಿಲ್ಲ. ಯಾಕೆಂದ್ರೆ ಮಕ್ಳನ್ನ ಇಟ್ಕೊಂಡು ಅದನ್ನೆಲ್ಲ ಮಾಡೋದು ತುಂಬಾ ಕಷ್ಟ ಆಗೋಗುತ್ತೆ ಅಂತ ಆದಷ್ಟು ಆನ್ಲೈನ್ ಅಲ್ಲೇ ನಾನು ಮಾಡ್ತಾ ಇರೋದು. ತುಂಬಾ ಗೊತ್ತಿರೋರು ಅಂತಂದ್ರೆ ಮನೆಗ್ ಬಂದು ನೋಡ್ತಾರೆ ಅಷ್ಟೇ. ಹೀಗೆ ಸ್ಯಾರಿ ನೋಡೋದಕ್ಕೆ ಅಂತ ಹೇಳಿ ಇವತ್ತು ಒಬ್ರು ರಿಲೇಟಿವ್ ಮನೆಗ್ ಬಂದಿದ್ರು. ಸೊ ಅವ್ರಿಗೆ ಸ್ಯಾರೀಸ್ ತೋರ್ಸೋದಕ್ಕೆ ಅಂತ ಕುತ್ಕೊಂಡೆ. ಇನ್ನ ಸ್ಯಾರೀಸ್ ನ ಎಲ್ಲ ಓಪನ್ ಮಾಡ್ತಾ ಕುತ್ಕೊಂಡ್ರೆ ಅದೇ ಆಲ್ಮೋಸ್ಟ್ 1 hour ಆಗೋಗುತ್ತೆ. ಇನ್ನ ಸರಿ ಬಂದಿದ್ದಕ್ಕೂ ಅವರು ಒಂದ್ 3 ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ರು. ಇನ್ನ ಅವರು ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಅದನ್ನೆಲ್ಲದನ್ನು ಅದ್ರ ಜಾಗಕ್ಕೆ ಇಡೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಅಂತೂ ಬೇಕಾಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಸ್ನಾಕ್ಸ್ ನ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಅದು ಸ್ವಲ್ಪ ಆಗದೆ ಇದ್ದಿದ್ ಕೆಲ್ಸನೇ ಆಗಿತ್ತು. ಹಾಗಾಗಿ ಇವತ್ತು ಮಕ್ಳಿಗೆ ಆರ್ಡರ್ ಮಾಡಿ ಕೊಟ್ಟೆ. ಇನ್ನ ಇವತ್ತು ಇವ್ರು ಪರ್ಚೇಸ್ ಮಾಡಿದ ಸ್ಯಾರೀಸ್ ಬಂದು ಇದು 3 ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ರು. ಒಂದ್ ಕಡೆ ಖುಷಿ ಆಗುತ್ತೆ ಸ್ಯಾರೀಸ್ ಈ ರೀತಿ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅಂತ. ಇನ್ನೊಂದ್ ಕಡೆ ಲೈಫ್ ತುಂಬಾನೇ ಬ್ಯುಸಿ ಆಗಿದೆ ಅಂತಾನು ಅನ್ಸುತ್ತೆ. ಅಂಡ್ ಎಸ್, ಗುಡ್ ಟು ಬಿ ಬ್ಯುಸಿ ಅಲ್ವಾ. ಯೂಶಲಿ ನಮ್ಮ ಮನೆಯಲ್ಲಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಊಟಗಳಾಗೋಗಿರುತ್ತೆ. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಜೂಗ್ನಹಳ್ಳಿ ಹೊರಡೋಷ್ಟ್ರಲ್ಲಿ 10 ಗಂಟೆ ಆಗಿತ್ತು. ಇಲ್ಲಿ ಗಣೇಶನ್ ಪ್ರೊಸೆಷನ್ ಒಂದು 8 ಗಂಟೆಯಿಂದ ಸ್ಟಾರ್ಟ್ ಆದರೆ RTO ಹತ್ರ ಬರೋ ಅಷ್ಟೊತ್ತಿಗೆ ಒಂದು 10:45 11 ಗಂಟೆ ಅಂತೂ ಆಗಿರುತ್ತೆ. ಸೊ ಹೀಗೆ ಎಲ್ಲ ರೋಡಲ್ಲೂ ಪ್ರೊಸೆಷನ್ ಹೋಗ್ತಾ ಒಂದು 12 ಗಂಟೆ 2 ಗಂಟೆ ಹಾಗೆ ಸ್ಟಾಪ್ ಮಾಡ್ತಾರೆ. ಇನ್ನು ರಾತ್ರಿ 2 ಗಂಟೆ 3 ಗಂಟೆ ಹಾಗೆ ಸ್ಟಾಪ್ ಆದರೆ ಪಲ್ಲಕ್ಕಿ ಬಿಚ್ಚೋ ಕೆಲಸಗಳು ಅದು ಇದು ನಡೀತಾನೆ ಇರುತ್ತೆ. ಸೊ ಗಣೇಶನ ಹತ್ರ ಜನ ಇದ್ದೇ ಇರ್ತಾರೆ. ಇನ್ನು ಅದಾದಮೇಲೆ ಬೆಳಿಗ್ಗೆ ಮತ್ತೆ ಪ್ರೊಸೆಷನ್ ಸ್ಟಾರ್ಟ್ ಆದರೆ ಪ್ರಸಾದಗಳೆಲ್ಲ ಮಾಡಿಕೊಂಡು ಮತ್ತೆ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಭಾಷಮ್ ಸರ್ಕಲಿಂದ ಹೀಗೆ ಮುಂದೆ ಕಂಟಿನ್ಯೂ ಆಗ್ತಾ ಗಣೇಶನ್ ವಿಸರ್ಜನೆ ಮಾಡಿ ಬರುವಷ್ಟರಲ್ಲಿ ಸಾಯಂಕಾಲ 6 ಗಂಟೆ 7 ಗಂಟೆ ಆಗುತ್ತೆ. ಇಲ್ಲಿ ಗಣೇಶನ್ ತರೋದ್ರಿಂದ ಹಿಡಿದು ಪೂಜೆ ಮಾತ್ರ ಅಲ್ಲ, ವಿಸರ್ಜನೆ ಕೂಡ ಅಷ್ಟೇ ಶಾಸ್ತ್ರೋಕ್ತವಾಗತ್ತೆ.
ಇಲ್ಲಿ ಡೆಕೋರೇಷನ್ಸ್ಗೆ ಈ ಹೂವಿನ ಪಲ್ಲಕ್ಕಿಗೆ ಅಂತ ಎಲ್ಲ ಸೇರಿ ಒಂದ್ 2.5 ಇಂದ 3 ಲಕ್ಷ ಅಂತೂ ಖರ್ಚಾಗತ್ತೆ. ಅದ್ರ ಮಧ್ಯದಲ್ಲಿ ಈ ಪಟಾಕಿಗಳು ಅಂಡ್ ಪರ್ಮಿಷನ್ಸ್ ಎಲ್ಲ ಇವಾಗ ತುಂಬಾನೇ ಕಡಿಮೆ ಮಾಡಿದ್ದಾರೆ ಪಟಾಕಿಗಳಿಗೆಲ್ಲ ಕೊಡೋದಕ್ಕೆ. ಇನ್ನ ಅದಾದ್ಮೇಲೆ ಡಿಜೆ ಅಂತೂ ಈ ಸತಿ ಸ್ಟಾಪ್ ಆಗಿತ್ತು. ಅದ್ಬಿಟ್ಟು ತಮಟೆ ಅವರು, ಹುಲಿ ಆಟದವರು ಅಂಡ್ ಆ ಕಲರ್ಫುಲ್ ಪೇಪರ್ಸ್ ಎಲ್ಲ ಬರುತ್ತಲ್ಲ ಅದು, ಸೊ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಈ ಗಣೇಶನ್ ಪ್ರೊಸೆಷನ್ ಅಲ್ಲಿ. ಇನ್ನು ನಮ್ಮನೆ ಕಡೆಯಿಂದ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡನ್ನ ಕೊಟ್ಬಿಟ್ಟಿರ್ತಾರೆ ಗಣೇಶನ್ ತರುವಾಗ್ಲೇ. ಇಲ್ಲಿ ಈ ಮೇಲ್ಗಡೆ ಕಾಣಿಸ್ತಾ ಇರುವಂತ ತೋಮಾಲೆ ಏನಿದೆ ಅದಕ್ಕೆ 11,000 ರೂಪಾಯಿ. ಇನ್ನ ಇದು ನನ್ನ ಹಸ್ಬೆಂಡ್ ಕಡೆಯಿಂದ ಅಂತ ಅವರು ಹೇಳಿ ಮಾಡ್ಸಿದ್ದು. ಸೊ ಹೀಗೆ ಒಬ್ಬೊಬ್ರು ಒಂದೊಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವತ್ತಿಂದ ಇವತ್ತವರೆಗೂ ಗಣೇಶೋತ್ಸವಕ್ಕಂತೂ ಯಾವ್ದೇ ವಿಘ್ನ ಇಲ್ದಿರ ಸರಾಗವಾಗಿ ನಡ್ಕೊಂಡ್ ಬಂದಿದೆ. ನಮ್ ಜೇನುಗಾಗ್ಲೇ ನಿದ್ದೆ ಬಂದ್ಬಿಟ್ಟಿತ್ತು ಪಾಪಚ್ಚಿ. ಅಲ್ಲಿ ಡ್ಯಾನ್ಸ್ ಆಡ್ತಾರೆ, ಮಕ್ಳು ಎಂಜಾಯ್ ಮಾಡ್ತಾರೆ ಅಂತಾನೆ ಅರ್ಧ ಹೋಗಿದ್ದು. ಆದ್ರೆ ಪಾಪ ನಿದ್ದೆ ಬಂದಿತ್ತು, ಅಲ್ಲೇ ನಿದ್ದೆ ಮಾಡಿದ್ದಾಯ್ತು. ಇನ್ನ ಸಿಹಿಗೆ ನಿದ್ದೆ ಬಂದಿರ್ಲಿಲ್ಲ. ಇನ್ನೇನ್ ನಿದ್ದೆ ಬರೋ ಟೈಮು. ನಾವ್ ಇಲ್ಲಿಂದ ಹೊರಡೋಷ್ಟರಲ್ಲಿ 11:45 ಆಗಿತ್ತು. ನಾವು ಪೂರ್ತಿ ಪ್ರೊಸೆಷನ್ ಆಗೋವರೆಗೂ ಇರ್ಲಿಲ್ಲ. ಗಣೇಶನ RTO ಹತ್ರ ಕರ್ಕೊಂಡ್ ಬರೋವರೆಗೂ ಇದ್ವಿ ಅಷ್ಟೇ. ಇನ್ನ ಪೂರ್ತಿ ಪ್ರೊಸೆಷನ್ ಮುಗಿಯೋದಂದ್ರೆ ತುಂಬಾನೇ ಲೇಟ್ ಆಗೋಗುತ್ತೆ ಅಂತ ಸೊ ಹೊರಟ್ವಿ. ಇದು ಇನ್ನೊಂದು ದಿನದ ವ್ಲಾಗ್ ಆಗಿರುತ್ತೆ. ಎಸ್, ಇಲ್ಲಿ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ನನ್ನ ಬಟ್ಟೆಗಳನ್ನೆಲ್ಲ ಎತ್ತಿ ಒಂದ್ ಕಡೆ ಇಟ್ಟಿದೀನಿ. ನಾವು ಟ್ರಿಪ್ ಹೋಗ್ತಾ ಇದೀವಿ. ಎಸ್, 2 ದಿನಕ್ಕೆ. ಇನ್ನ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ನಾನು ಟ್ರಿಪ್ ಹೋಗೋದಕ್ಕೆ ಅಂತ ಪರ್ಚೇಸ್ ಮಾಡ್ಕೊಂಡಿದ್ ಬಟ್ಟೆ ಅಂತಂದ್ರೆ ಇದೆ. ಯೂಶಲಿ ನಾನು ಪರ್ಚೇಸ್ ಮಾಡೋದು ಪ್ರಜ್ಞಾ ಕ್ರಿಯೇಷನ್ಸ್ ಅಂತ. ಇಲ್ಲಿ ತುಂಬಾನೇ ಯುನೀಕ್ ಮತ್ತೆ ಡಿಫ್ರೆಂಟ್ ಕಲೆಕ್ಷನ್ಸ್ ಇರುತ್ತೆ. ಬರೀ ಕಲೆಕ್ಷನ್ಸ್ ಮಾತ್ರ ಅಲ್ಲ, ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನನ್ನ ಬಟ್ಟೆಗಳ ಪ್ಯಾಕಿಂಗ್ ಏನೋ ಆಯ್ತು. ಇನ್ನ ಅದ್ರ ಜೊತೆಗೆ ಮಕ್ಳದು ಈ ಸತಿ ನಾನ್ ಪರ್ಚೇಸ್ ಮಾಡಿದ್ದು, ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು ಈ ಸತಿ ಕೊರಿಯನ್ ಕಪ್ಸ್ ಅಂತ. ತುಂಬಾನೇ ಚೆನ್ನಾಗಿದೆ ಬಟ್ಟೆಗಳು ಇವ್ರ ಹತ್ರ. ಇದು ಯಾವ್ದು ಪ್ರಮೋಷನ್ ವಿಡಿಯೋ ಅಂತ ನಾನು ಮಾಡ್ತಾ ಇಲ್ಲ, ಬಟ್ ನನ್ಗೆ ಎಲ್ಲಿ ಸ್ಯಾಟಿಸ್ಫೈ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನನ್ಗೆ ಪರ್ಸ್ನಲಿ ಇಲ್ಲಿ ಬಟ್ಟೆಗಳು ತುಂಬಾನೇ ಇಷ್ಟ ಆಯ್ತು. ರೇಟು ಕೂಡ ಸ್ಯಾಟಿಸ್ಫೈಯಿಂಗ್ ಆಗಿ ಇದೆ. ನಾನಿಲ್ಲಿ ಪರ್ಚೇಸ್ ಮಾಡಿದ್ದು 2 ಟೀ ಶರ್ಟ್ಸ್ ಮತ್ತೆ ಒಂದು ಪ್ಯಾಂಟ್ ನ ಪರ್ಚೇಸ್ ಮಾಡಿದ್ದೆ. ಆಲ್ಮೋಸ್ಟ್ ಎಲ್ಲ ಒಂದು 500 ರೇಂಜ್ ಈ ತರದ್ರಲ್ಲಿದೆ. ಅಂಡ್ ನಮ್ಗೆ ಫ್ಲೈಟು ಬೆಳಗಿನ ಜಾವ ಇತ್ತು. ಸೊ ಹಾಗಾಗಿ ಆದಷ್ಟು ಫುಲ್ ಸ್ಲೀವ್ಸ್ ಬಟ್ಟೆಗಳೇ ಜಾಸ್ತಿ ಪರ್ಚೇಸ್ ಮಾಡಿದೀನಿ. ಇನ್ನ ಮಕ್ಳನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದನ್ನ ಮಾತ್ರ, ಈ ಪಾಕೆಟ್ ನ ಮಾತ್ರ ಖಂಡಿತ ಮಿಸ್ ಮಾಡಲ್ಲ. ಮೆಡಿಸಿನ್ಸ್ ಕಂಪಲ್ಸರಿ ಅದು ಒಂದು ಇದ್ದೇ ಇರುತ್ತೆ. ಇನ್ನ ಅದ್ ಬಿಟ್ರೆ ಬ್ರಷ್ಗಳು, ಫೇಸ್ ವಾಶ್ಗಳು, ಸೊ ಇದೆಲ್ಲಾನು ಪ್ಯಾಕಿಂಗ್ ನಡೀತಾ ಇದೆ. ಅಂಡ್ ಎಸ್, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ಬೇಕು ಅಂತ ಇದ್ರೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ನ ನೋಡೋದನ್ನ ಮರಿಬೇಡಿ. ಅಂಡ್ ಮಕ್ಳನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್. ಸೊ ನನಗೂ ಗೊತ್ತಿಲ್ಲ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಅಂಡ್ ಫಸ್ಟ್ ಆಫ್ ಆಲ್ ನಮ್ ಸಿಹಿಗೆ ಅದೆಲ್ಲ ಅರ್ಥ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ ನನ್ಗೆ. ಬಟ್ ಒಂದ್ ಖುಷಿ ಇದೆ, ಅವ್ರನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ರೀಸನ್ಗೆನೆ ಈ ಟ್ರಿಪ್ ಸ್ಟಾರ್ಟ್ ಆಗಿದ್ದು. ಅಂಡ್ ಎಸ್, ನಾನು ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನಿಂಗ್.